ನಿಂಬೆ ರಸ ಹಾಕಿದ್ಮೇಲೆ ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ. ಟೈಡು ಇದರಲ್ಲಿ ಸ್ವಲ್ಪ ಉಪ್ಪಿರುತ್ತೆ. ನೀವು ಇನ್ನೊಂದು ಮೆತ್ತಗಿರೋದು ತೊಗೊಂಡ್ರೆ ಅದರಲ್ಲಿ ಅಷ್ಟು ಉಪ್ಪಿರಲ್ಲ. ಅವಾಗ ಬ್ಯಾಟಿಂಗ್ ಸುರಜ್ ಕಂಬಿಟ್ಟಿದ್ದೀರಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾಸ್ ಮಾಕ್ಟೈಲ್. ಸೊ ನನ್ನ ಇವತ್ತಿನ ಕಂಟೆಂಟ್ ಏನಂದರೆ ನಿಮಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ, ಯಾಕಂದರೆ ಸ್ಟವ್ ಇಟ್ಕೊಂಡು ಕೂತಿದ್ದೀನಿ. ಎಸ್, ನಾನಿವತ್ತು ರೆಸಿಪಿ ವಿಡಿಯೋ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಭೂಮಿಕಾ ಸ್ಕೂಲಲ್ಲಿ, ನನ್ನ ದೊಡ್ಡ ಮಗಳ ಸ್ಕೂಲಲ್ಲಿ PTM ಇತ್ತು, ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಅಲ್ಲಿ ಹೋಗಿದ್ವಿ. ಪೇರೆಂಟ್ಸ್ ಮೀಟಿಂಗ್ ಮುಗಿಯೋದು ತುಂಬ ಲೇಟ್ ಆಯಿತು. ಹಾಗಾಗಿ ಬ್ರೇಕ್ಫಾಸ್ಟ್ ಆಚೆನೇ ಮುಗಿಸ್ಕೊಂಡ್ವಿ. ಮನೆಗೆ ಬಂದವಳು ನಾನಿನ್ನೂ ಆ ಟ್ರಿಪ್ನ ಸ್ಟ್ರೆಸ್ ಮೂಡಿಂದ ಆಚೆನೇ ಬಂದಿಲ್ಲ. ಸೊ ನಿದ್ದೆನೇ ಬರ್ತಾ ಇತ್ತು. ಸೊ ಮಲ್ಕೊಂಡ್ಬಿಟ್ಟಿದ್ದೆ ಮಧ್ಯಾಹ್ನ. ಸೊ ಅಡುಗೆ ಏನು ಮಾಡಲಿಲ್ಲ. ನೈಟ್ ಡಿನ್ನರ್ ಕೂಡ ನಾವಿರಲ್ಲ, ಒಂದು ಮದುವೆ ಇದೆ, ಮದುವೆಗೆ ಹೋಗಬೇಕು ರಿಲೇಟಿವ್ದು. ಸೊ ಇವಾಗ ರಿಷಿತಾ ಇದ್ದಾಳೆ. ಸೊ ಏನಾದರೂ ಸ್ನ್ಯಾಕ್ ಮಾಡೋಣ ಅಂದ್ಕೊಂಡು ಕ್ವಿಕ್ಕಾಗಿ ಒಂದು ಸ್ನ್ಯಾಕ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಬೇಲ್ಪುರಿ ಮಾಡ್ತಾಯಿದ್ದೀನಿ. ಬೇಲ್ಪುರಿ ಹೇಗೆ ಮಾಡೋದು, ಏನೇನು ಬೇಕು ಬನ್ನಿ ತೋರಿಸ್ತೇನೆ. ಸೊ ಬೇಲ್ಪುರಿಗೆ ಫಸ್ಟ್ ಇಂಗ್ರೀಡಿಯೆಂಟ್ ಪೂರಿ. ನಾನಿಲ್ಲಿ ಮೈಸೂರು ಪೂರಿ ತೊಗೊಂಡಿದ್ದೀನಿ. ಸೊ ಇದು ಸಾಲ್ಟೆಡು, ಇದರಲ್ಲಿ ಸ್ವಲ್ಪ ಉಪ್ಪಿರುತ್ತೆ. ನೀವು ಇನ್ನೊಂದು ಮೆತ್ತಗಿರೋದು ತೊಗೊಂಡ್ರೆ ಅದರಲ್ಲಿ ಅಷ್ಟು ಉಪ್ಪಿರಲ್ಲ. ಸೊ ಉಪ್ಪಿರೋದ್ರಿಂದ ನೀವು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ನಾನು ಮಿಕ್ಸ್ಚರ್ನ ತೊಗೊಂಡಿದ್ದೀನಿ. ಇದು ನಿಮ್ಮ ಇಷ್ಟ, ಎಷ್ಟು ಜಾಸ್ತಿ ಇಷ್ಟಪಡ್ತೀರಾ ಮಿಕ್ಸ್ಚರ್ ಅನ್ನೋರು ಜಾಸ್ತಿ ತಿನ್ಬೋದು. ಆ್ಯಂಡ್ ಇಲ್ಲಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಈರುಳ್ಳಿ, ಸೌತೆಕಾಯಿ, ಟೊಮ್ಯಾಟೊ, ಒಂದು ನಿಂಬೆಹಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನಿಮಗೆ ಇದರಲ್ಲಿ ಇನ್ನೂ ಬೇಕಾದರೆ ನೀವು ಕ್ಯಾರೆಟ್ನ ಇನ್ಕ್ಲೂಡ್ ಮಾಡ್ಕೋಬೋದು. ಕೆಲವರು ಆಲೂಗಡ್ಡೆನ ಬೇಯಿಸ್ಬಿಟ್ಟು ಇನ್ಕ್ಲೂಡ್ ಮಾಡ್ಕೊಳ್ತಾರೆ. ಮತ್ತು ಕೆಲವರು ಮಾವಿನ ಹಣ್ಣು ಕಾಲದಲ್ಲಿ ತೋತಾಪುರಿ ಮಾವಿನ ಹಣ್ಣನ್ನ ಕೂಡ ಹಾಕ್ಕೊಳ್ತಾರೆ. ಈಗ ನಾನು ಅದು ಯಾವುದೂ ಹಾಕ್ತಿಲ್ಲ, ಮನೇಲಿ ಏನಿತ್ತು ಅದನ್ನು ಮಾತ್ರ ಬಳಸ್ತಾ ಇದ್ದೀನಿ. ಸೊ ಇದಾದ ನಂತರ ನೆಕ್ಸ್ಟ್ ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ. ಇದನ್ನು ನೀವು ರೋಸ್ಟೆಡ್ ಅಂಗಡಿದು ಖಾರ ಬೆರೆಸಿರೋದಿದ್ರೆ ಅದನ್ನು ಕೂಡ ಬಳಸ್ಬೋದು. ನಮ್ಮ ಮನೇಲಿ ಇರಲಿಲ್ಲ, ಸೊ ನಾನು ಹಸಿ ಕಡಲೆ ಬೀಜನ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಮಸಾಲೆಗೆ ಜೀರಾ ಪೌಡರ್ ತೊಗೊಂಡಿದ್ದೀನಿ, ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಇಷ್ಟು ಸಾಕು ಮಸಾಲೆಗೆ. ಮತ್ತು ನಾನು ಉಪ್ಪನ್ನ ತೊಗೊಂಡಿದ್ದೀನಿ, ಪುಡಿ ಉಪ್ಪು, ನಂತರ ಎಣ್ಣೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ನ ತೊಗೊಂಡಿದ್ದೀನಿ ನಾನು. ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಾನಿವಾಗ ಸ್ಟವ್ ಅಂಟಿಸ್ಕೊಂಡಿದ್ದೀನಿ. ಸ್ಟವ್ ಅಂಟಿಸಿ ಒಂದು ದೊಡ್ಡ ಪಾತ್ರೆ, ಮಂದ ತಳ ಇರೋ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಎಣ್ಣೆ ಕಾದಿದ ನಂತರ ಕಡಲೆ ಬೀಜನ ಹಾಕ್ಕೊಳ್ತಿದ್ದೀನಿ. ಈ ರೀತಿ ಪ್ರಕೃತಿನ ಸವಿಯುತ್ತಾ ಸ್ನ್ಯಾಕ್ ತಿನ್ನೋದೇ ಒಂದು ಮಜಾ ಅಲ್ವಾ. ಸೊ ಇವಾಗ ಕಡಲೆ ಬೀಜ ರೋಸ್ಟ್ ಆಗಿದೆ. ಇದಕ್ಕೆ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಕರಿಬೇವು ರೋಸ್ಟ್ ಆಗಿದ ತಕ್ಷಣ ಅದಕ್ಕೆ ಕಡಲೆಪುರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ಕಡಲೆಪುರಿ ಆ್ಯಡ್ ಮಾಡೋದ್ರಿಂದ ಕಡಲೆಪುರಿ ಇನ್ನೂ ಸ್ವಲ್ಪ ಕ್ರಂಚಿ ಆಗುತ್ತೆ, ಅದಷ್ಟೇ ರೀಸನ್ನು. ಸೊ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು 1-2 ನಿಮಿಷ ಮಾಡಿದ್ರೆ ಸಾಕು. ಸ್ವಲ್ಪ ಮಿಕ್ಸ್ ಮಾಡಿದಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ಸೊ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ ನಂತರ ಇದಕ್ಕೆ ಫಸ್ಟ್ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ.
ಈರುಳ್ಳಿ ಎಷ್ಟು ಚಿಕ್ಕದಾಗಿ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೌತೆಕಾಯಿ ಆಪ್ಷನಲ್, ನೀರಿನ ಅಂಶ ಜಾಸ್ತಿ ಇರುತ್ತೆ, ಸೊ ಇಮಿಡಿಯೇಟ್ ತಿನ್ನಬೇಕು ನೀವು, ಹಾಗಿದ್ರೆ ಮಾತ್ರ ಸೌತೆಕಾಯಿ ಹಾಕ್ಕೊಳ್ಳಿ. ಚುರ್ಮುರಿ ಯೂಶಲಿ ಬೇಲ್ಪುರಿ ಎಲ್ಲ ಇಮಿಡಿಯೇಟ್ ತಿನ್ನೋವಾಗಲೇ ಮಾಡ್ಕೊಳ್ಳೋದು. ಸೊ ಟೊಮೆಟೊ, ಕೊತ್ತಂಬರಿ ಇಷ್ಟನ್ನು ಆ್ಯಡ್ ಮಾಡಿದ್ದೀನಿ. ಇದ್ರ ಮೇಲೆ ಒಂದು ಅರ್ಧ ಮಿಕ್ಸ್ಚರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಗಾರ್ನಿಷಿಂಗ್ ಇಟ್ಕೊಂಡಿದ್ದೀನಿ. ಒಂದು ಮ್ಯಾಕ್ಸಿಮಮ್ ಒಂದು 10 ಮಿನಿಟ್ಸ್ ಒಳಗಡೆ ಆಗುತ್ತೆ. ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಖಾರ ಜಾಸ್ತಿ ತಿನ್ನೋರು ಇನ್ನೊಂಚೂರು ಹಾಕ್ಕೋಬೋದು. ಒಂದು 1/4 ಸ್ಪೂನಷ್ಟು ಜೀರಾ ಪೌಡರು, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ, ನಿಂಬೆ ರಸ ಹಾಕ್ತಿದ್ದೀನಿ. ಇವಾಗ ಫೈನಲಿ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಜಾಸ್ತಿ ಹಾಕ್ತಿಲ್ಲ ನಾನು ಆಗಲೇ ಹೇಳ್ದಂಗೆ ಪೂರಿಯಲ್ಲೇ ಉಪ್ಪಿರುತ್ತೆ. ನಿಂಬೆ ರಸ ಹಾಕಿದ್ಮೇಲೆ ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಪ್ಲೇಟಿಗೆ ಸರ್ವ್ ಮಾಡಿ. ಬೇಲ್ಪುರಿ ರೆಡಿಯಾಗಿದೆ. ಇವಾಗ ಗಾರ್ನಿಷಿಂಗ್ಗೆ ಅದ್ರ ಮೇಲೆ ಇನ್ನೊಂಚೂರು ಪೂರಿನ ಹಾಕ್ಬೋದು. ನಿಮಗೆ ಕ್ರಂಚಿ ಬೇಕಂದ್ರೆ ನೀವು ಕಾರ್ನ್ಫ್ಲೇಕ್ಸ್ ಕೂಡ ಹಾಕ್ಕೋಬೋದು. ಹಲೋ ಮೇಡಮ್, ಅವಾಗ ಬ್ಯಾಟಿಂಗ್ ಶುರು ಹಚ್ಕೊಂಬಿಟ್ಟಿದ್ದೀರಾ? ಹೆಂಗಿದೆ? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈವ್ನಿಂಗ್ ಸ್ನ್ಯಾಕ್ಗೆ ಎಳ್ಳು ಮಾಡಿಸ್ದಂಗಿದೆ. ಪೂರಿ ನಾವು ಸ್ವಲ್ಪ ಎಣ್ಣೆಲಿ ಹುರ್ಕೊಂಡ್ವಲ್ಲ, ಹಾಗಾಗಿ ಕ್ರಂಚಿಯಾಗೂ ಇದೆ. ಮಧ್ಯೆ ಒಂದೊಂದು ಕಡಲೆ ಬೀಜ, ಮೆತ್ತಗಿರೋ ಸೌತೆಕಾಯಿ, ಟೊಮ್ಯಾಟೊ, ಡಿಫ್ರೆಂಟ್ ಟೇಸ್ಟ್. ಮತ್ತು ಟೊಮೆಟೊನ ನೀವೇನು ಮಾಡ್ತೀರಾ ಅಂದರೆ ಒಳಗಡೆ ರಸ ಬೀಜ ಎಲ್ಲ ಇರುತ್ತಲ್ಲ ಅದನ್ನು ತೆಗೆದ್ಬಿಡಿ, ಆವಾಗ ಮೆತ್ತಗಾಗಲ್ಲ. ಬೇಲ್ಪುರಿ ಕ್ರಂಚಿಯಾಗೇ ಇರುತ್ತೆ. ಮುಂಚೆ ಎಲ್ಲ ಬೇಲ್ಪುರಿ ಅಂದರೆ ನಂಗೆ ಮಾಡೋಕ್ಕೆ ಗೊತ್ತಿರ್ತಿರಲಿಲ್ಲ. ಅವಾಗ ಏನು ಮಾಡ್ತಿದ್ದೆ, ಈರುಳ್ಳಿ ಟೊಮೆಟೊ ಪೂರಿ ಕಟ್ ಮಾಡಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ತಿದ್ರಿ. ಈ ಥರ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿದೆ. ಸೊ ಫಾರ್ ಮೋರ್ ಅಪ್ಡೇಟ್ ಸ್ಟೇ ಟ್ಯೂನ್. ಯಾರಿಗೆಲ್ಲ ಸ್ನ್ಯಾಕ್ ಇಷ್ಟ ಆಯಿತು ಇದು ಲೈಕ್ ಮಾಡಿ, ಯಾರು ಟ್ರೈ ಮಾಡ್ತೀರಾ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ಚಾನಲ್ನ. ಹಾಗೆ ಹೊಸ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಬಂದಿದ್ದೀರಾ, ವೆಲ್ಕಮ್ ಟು ಶ್ವೇತಾಸ್ ಮಾಕ್ಟೈಲ್. ನಾನು ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾ ಲಿಂಕ್ ಕೂಡ ಶೇರ್ ಮಾಡ್ತೀನಿ, ಸೊ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.